ಮೊನ್ನೆ ನಡೆದಂತ ಸಂಪುಟ ಏನು ಇದಿತ್ತು, ಕ್ಯಾಬಿನೆಟ್ ರೀಶಫಲ್ ಇತ್ತು. ಅದರಲ್ಲಿ ಮೊನ್ನೆ BZ ಜಮೀರ್ ಅಹಮದ್ ಖಾನ್ ರವರ ಹೆಸರು ಇತ್ತು. ಷಡ್ಯಂತ್ರದಿಂದ ಯಾವುದೋ ಒಂದು ಆಡಿಯೋ AI ಎಡಿಟ್ ಆಗಿರೋದು ಆಡಿಯೋವನ್ನು ಬಿಡುಗಡೆ ಮಾಡಿ ಅವ್ರಿಗೆ ಒಂದು ಸ್ಥಾನಕ್ಕೆ ಧಕ್ಕೆ ತಗೊಂಡ್ಬಂದಿದ್ದಾರೆ. ಇಡೀ ರಾಜ್ಯದ ಜನಗೆ ಗೊತ್ತು, ಅದು ವ್ಯಕ್ತಿ ಅಲ್ಲ, ಅದು ಶಕ್ತಿ ಅಂತ. ಇಡೀ ಅಲ್ಪಸಂಖ್ಯಾತರ ಸಮುದಾಯ ಇವತ್ತು ಬಹಳ ಬೇಸರ ಆಗಿದ್ದಾರೆ. ಅವರಿಗೆ ಸ್ಥಾನಮಾನ ಇಲ್ಲ ಅಂದ್ರೆ ಮುಂದೆ ಬಹಳ ಇನ್ನೂ ಅನಾಹುತಗಳಾಗೋದು ಅದು ಕರೆಕ್ಟ್ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ಮಾನ್ಯ DK ಶಿವಕುಮಾರ್ ಅವರಿಗೆ ನೇರವಾಗಿ ನಾವು ಅಪೀಲ್ ಮಾಡ್ತಾ ಇದೀವಿ. ಈ ಕೂಡ್ಲೆ ನಾಳೆ 19ಕ್ಕೆ ಕಾಯಂಗಿಲ್ಲ. 19 ರೀಶಫಲ್ ಮಾಡೋದ್ರಲ್ಲಿ ಆಯ್ತೋ ಇಲ್ಲೋ ಅದಲ್ಲ, ನಾಳೆ ಕೂಡ್ಲೆ ಕರೆಸಿ ಅವ್ರಿಗೆ ರಾಜಭವನದಲ್ಲಿ ಪ್ರಮಾಣ ವಚನ ಮಾಡಿ ಸಂಪುಟಕ್ಕೆ ಸೇರಿಸ್ಕೋಬೇಕಂತ ಈ ಎಲ್ಲ ಸಮುದಾಯದವರು ಇವತ್ತು ಮನವಿ ಮಾಡ್ತಾ ಇದ್ದಾರೆ. ಕೂಡಲೇ ಮಾಡಿದ್ರೆ 28ಕ್ಕೆ ಅನುಕೂಲ ಆಗುತ್ತೆ. ಇದು ಕೇರಳ ರಾಜ್ಯಕ್ಕೆ ಗೊತ್ತಾಗಿದೆ ಅವ್ರ ಶಕ್ತಿ ಅಂತ. 25 MLAಗಳು ಮೊನ್ನೆ ತಾನೇ ಕೇರಳ ರಾಜ್ಯದಲ್ಲಿ 25 MLAಗಳನ್ನು ಅವರು ಗೆಲ್ಸ್ಕೊಂಡ್ ಬಂದಿದ್ದಾರೆ. ಅವರ ಶಕ್ತಿ ಕೇರಳ ಅವ್ರಿಗೆ ಗೊತ್ತಾಗಿದೆ. ನಮ್ಮ ರಾಜ್ಯಕ್ಕೆ ಏನಂತ ಗೊತ್ತು ಮಾಡ್ಕೋಬೇಕಾಗಿದೆ. ನಾವು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ತೊಂದರೆ ಆಗುತ್ತೆ. ನಾವು ದಯಮಾಡಿ ಇಡೀ ಸಮುದಾಯದವರು, ಮುಸ್ಲಿಂ ಬಾಂಧವರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದೀನ ದಲಿತರು ಎಲ್ಲರೂ ಜಾತ್ಯತೀತವಾಗಿ ಇವತ್ತು ಸೇರಿ ಒಂದು ಅಪೀಲ್, ಒಂದು ಮನವಿ ಮಾಡ್ತಾ ಇದೀವಿ. ಇದು ಎಚ್ಚರಿಕೆ ಅಂತ ಅನ್ಕೋಬಹುದು. ಯಾಕಂತಂದ್ರೆ ಮುಂದೆ ಆಗದು ಅನಾಹುತ ಆಗ್ಬಾರ್ದು ಅಂತಕ್ಕಂಥ ಮಾತನ್ನು ಇವತ್ತು ಸರಿಪಡಿಸ್ಕೊಂಡ್ರೆ ಮುಂದೆ ಏನಾಗಲ್ಲ. ದಯವಿಟ್ಟು BZ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಪುಟಕ್ಕೆ ಸೇರಿಸ್ಕೋಬೇಕಂತ ಮನವಿ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ಕೆಲವು 4 ಬಾರಿ MLA ಆಗಿದ್ದಾರೆ. ಆಮೇಲೆ ಇಡೀ ತೆಲಂಗಾಣ ಆಗ್ಲಿ, ಕೇರಳ ಆಗ್ಲಿ, ಕರ್ನಾಟಕದಲ್ಲಿ ಅವ್ರು ಹೋಗೋ ಜಾಗದಲ್ಲಿ ಏನೇನ್ ಆಗಿದೆ, ಅವ್ರು ಎಲ್ಲ ಹೋಗಿದ್ದಾರೆ ಅಲ್ಲಿ ಗೆದ್ಕೊಂಡ್ ಬಂದಿದ್ದಾರೆ. ಮೊನ್ನೆ ಬೈ ಎಲೆಕ್ಷನ್ ದಾವಣಗೆರೆಗೆ ಬಂದ್ರು, ಬೈ ಎಲೆಕ್ಷನ್ ಗೆದ್ದಿದ್ದಾರೆ. ಬಾಗಲಕೋಟೆಗೆ ಹೋದ್ರು, ಬಾಗಲಕೋಟೆ ಗೆದ್ದಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೋಬೇಕಾಗಿದೆ, ಇಲ್ಲಿ ಜಮೀರ್ ಅಹಮದ್ ಅವರು ಅಗತ್ಯ ಇದೆ. ಇಡೀ ಕಾಂಗ್ರೆಸ್ ಪಾರ್ಟಿಗೆ ಜಮೀರ್ ಅಹಮದ್ ಅವರು ಒಂದು ಶಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಂತಾರೆ. ಇವತ್ತು ನಿರ್ಧಾರ ತಗೋಬೇಕು, ಜಮೀರ್ ಅಹಮದ್ ಸಂಪುಟಕ್ಕೆ ಸೇರ್ಸೋದು. ಕೊಡ್ಲಿಲ್ಲ ಅಂದ್ರೆ ಅಕಸ್ಮಾತ್ ಏನಾದ್ರು ಜಮೀರ್ ಹೋರಾಟ. ಕಾಂಗ್ರೆಸ್ ಫ್ಯಾಮಿಲಿ ಅಂತ ಬಯಸ್ಕೊಂಡಿದ್ದಾರೆ, ಕಾಂಗ್ರೆಸ್ನ ಗುರ್ಸ್ಕೊಂಡಿದ್ದಾರೆ, ಅಂತ ಏನು ಮಾಡೋದಿಲ್ಲ. ಕಾಂಗ್ರೆಸ್ ಅವರು ಎಚ್ಚೆತ್ಕೋಬೇಕಾಗಿ ಕೇಳ್ಕೊಂತಾರೆ. ಟ್ರಬಲ್ ಶೂಟರ್ ನಾಯಕರನ್ನ, ಒಬ್ಬ ಮುಸ್ಲಿಂ ಸಮುದಾಯದ ನಾಯಕರನ್ನೇ ಕೈ ಬಿಡ್ತಾರೆ ಅಂದ್ರೆ ಕಾಂಗ್ರೆಸ್ನವ್ರದ್ದು ಯಾರ್ದಾದ್ರು ಕೈವಾಡ ಇದೆಯಾ ಇಲ್ಲಿ? ಅದಿದೆ, ಮುಂದಿನ ದಿನಗಳಲ್ಲಿ ಎಲ್ಲ ಗೊತ್ತಾಗುತ್ತೆ ಅದ್ ಯಾರು ಮಾಡಿದಾರೆ, ಏನ್ ಮಾಡಿದಾರೆ ಅಂತ. ಈಗ ಸದ್ಯಕ್ಕೆ ಪರಿಸ್ಥಿತಿ ಏನು, ಜಮೀರ್ ಅಣ್ಣವರು ಸಂಪುಟಕ್ಕೆ ಬರ್ಬೇಕು. 4 DCM ಮಾಡ್ತೀವಿ, ದಲಿತರಿಗೆ ಕೊಡ್ತೀವಿ, ಮುಸಲ್ಮಾನರಿಗೆ ಕೊಡ್ತೀವಿ, ಲಿಂಗಾಯತರಿಗೆ ಕೊಡ್ತೀವಿ ಅಂತ ಆಶ್ವಾಸನೆ ಹೇಳ್ಕೊಂಡ್ ಬಂದಿದ್ದಾರೆ. ಇವತ್ತು ಮಾಡೋ ಟೈಮ್ ನಲ್ಲಿ ಇದೆಲ್ಲ ಷಡ್ಯಂತ್ರ ನಡೀತಾ ಇದೆ. ಇದು ಹಾಕೊಡ್ದು